ನಾನು ನೀನು ಇಬ್ಬರೇ ಹಿಂಗೆ ಹೊರಗೆ ಹೋಗಿ ಬರೋಣ, ಒಂದು ಸಣ್ಣ ಟ್ರಿಪ್ಪು. ಏನೋ ಟ್ರಿಪ್ಪಾ? ನಾನು ನೀನಾ? ದೂರ ಅಲ್ಲ ಗುರುವೇ, ಇಲ್ಲೇ ಹತ್ರ ಹೋಗಿ ಬರೋಣ. ಸ್ವಲ್ಪ ಮಾತಾಡಬೇಕು ಪ್ರೈವಸಿಯಾಗಿ, ಮನೆ ಹತ್ರ ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ ಹೊರಗೆ ಹೋಗೋಣ. ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಇನ್ನು ಹೊರಗೋಗಿ ಎಷ್ಟು ದಿನ ಆಯಿತು? ಸರಿ, 20 ನಿಮಿಷ ಟೈಮ್ ಕೊಡು, ಹೇಳ್ತೀನಿ. ಆ ಸೂರ್ಯ ಪ್ರಕಾಶು ಪೊಲೀಸ್ ಸ್ಟೇಷನ್ ಪಾಲು. ಫಿಂಗರ್ ಪ್ರಿಂಟ್ಸು ಫೋಟೋ ಪ್ರಕ್ರಿಯೆ ಮುಗಿಯೋಷ್ಟೊತ್ತಿಗೆ ಪ್ರಿಂಟ್ ಮೀಡಿಯಾಗೆ ದುಡ್ಡು ಹೊಡೆದು ಫ್ರಂಟ್ ಪೇಜಲ್ಲೇ ನ್ಯೂಸ್ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ಅದಕ್ಕೊಂದು ಫೋಟೋ ಫ್ರೇಮ್ ಹಾಕಿ 24 ಗಂಟೆ ನನ್ನ ಕಣ್ಣು ಮುಂದೆ ಕಾಣೋ ಹಾಗೆ ಇದೇ ಗೋಡೆಗೆ ಗೂಟ ಹೊಡೆದು ನೇತಾಕ್ತೀನಿ. ಏನು ನೀವೆಲ್ಲ ಇಲ್ಲಿ? ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ನೀವು ತುಂಬ ಒಂಟಿಯಾಗಿ ಹೋಗಿದ್ದೀರಾ, ಅದಕ್ಕೆ ನಿಮ್ಗೆ ಸ್ವಲ್ಪ ಕಂಪ್ನಿ ಕೊಡೋಣ ಅಂತ ಬಂದ್ವಿ. ಯಾಕಂಕಲ್ ಒಳ ಕರಿಯಲ್ವಾ? ಮಳೆ ಬರೋ ಆಗಿದೆ. ಬನ್ನಿ ಅಂಕಲ್, ಒಳಕ್ಕೆ ಹೋಗೋ ಮಾತಾಡೋಣ. ಬರ್ರೋ, ಬನ್ನಿ 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 ಬನ್ನಿ. ಮತ್ತೆ ಚೆನ್ನಾಗಿದ್ದೀರಾ? ಏನ್ರ ಬೇಕು ನಿಮಗೆ? ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಅದು ನಮ್ಮ ಕಿವಿಗೆ ಒಂದು ಸುಳ್ಳು ಸುದ್ದಿ ಬಂತು, ಅದನ್ನು ನಿಜ ಮಾಡೋಗೋಣ ಅಂತ ಬಂದ್ವಿ. ತಗೊಳ್ಳಿ. ಇವರು ಅಶೋಕ್ ಅಂತ ತುಂಬ ಒಳ್ಳೆಯ ಹುಡುಗ. ಇವ್ರ ತಾಯಿಗೆ ಇವನು ತಕ್ಕನಾಗಿರೋ ಹುಡುಗಿನ ತರಬೇಕು ಅಂತ ನೋಡ್ತಾ ಇದ್ದಾರೆ. ನಾನು ಹೀಗೆ ಇಲ್ಲಿ ಕೆಲಸದ ಮೇಲೆ ಬಂದಿದ್ದೆ, ಇವರು ಹುಡುಗಿನ ನೋಡೋಕ್ಕೆ ಅಂತ ಬಂದಿದ್ದರು. ನಮ್ಮ ಅಶೋಕ್ಗೆ ಆ ಹುಡುಗಿ ಸರಿಯಾಗಿ ಇಷ್ಟ ಆಗಲಿಲ್ಲ. ತಕ್ಷಣ ನನಗೆ ನಿಮ್ಮ ಮಗಳು ರುಕ್ಕು ಜ್ಞಾಪಕ ಆದಳು. ಅದಕ್ಕೆ ಇವ್ರನ್ನ ಇಲ್ಲಿಗೆ ನೇರವಾಗಿ ಕರ್ಕೊಂಬಂದ್ಬಿಟ್ಟೆ. ಒಳ್ಳೇದಾಯಿತು ಶಾಸ್ತ್ರಿಗಳೇ, ನೀವು ಬಂದಿದ್ದು ತುಂಬ ಸಂತೋಷ ಆಯ್ತಮ್ಮ. ನನ್ನ ಮಗನಿಗೆ ತುಂಬ ದೊಡ್ಡ ಬಿಸ್ನೆಸ್ ಇದೆ, ಸಾಫ್ಟ್ವೇರು. ಹಾಗೆ ಸಿಟಿಲಿ ನಮಗೆ ಆದಂಥ ಒಂದು ಸ್ವಂತ ಮನೆ ಇದೆ, ಹಳ್ಳಿನಲ್ಲಿ ಜಮೀನು ಕೂಡ ಇದೆ. ಹೋದ ತಿಂಗಳು ನನ್ನ ಮಗನ್ನ 3 ಜನ ಹುಡುಗಿರು ಒಪ್ಕೊಂಡ್ರು, ಆದರೆ ಇವನು ಮಾತ್ರ ಯಾರನ್ನೂ ಒಪ್ಕೊಳ್ಳಿಲ್ಲ. ಇವನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟು. ಕಾದೋರ್ಗೆ ಒಳ್ಳೇದಾಗುತ್ತೆ ಅಂತ ಅಂತಾರಲ್ಲ, ಹಾಗೆ. ನಮ್ಮ ಹುಡುಗನ ಕೈ ಹಿಡಿದ್ರೆ ನಿಮ್ಮ ಹುಡುಗಿ ತುಂಬ ಅದೃಷ್ಟ ಮಾಡಿರ್ತಾಳೆ, ಹಾಗೆ ಚೆನ್ನಾಗಿರ್ತಾಳೆ ಕೂಡ. ರುಕ್ಕು ಬಂತು ಅನ್ಸುತ್ತೆ. 1 ನಿಮಿಷ ಬಂದೆ. ಏನಮ್ಮ ಆಯ್ತಲ್ಲ? ಪುಟಿ, ಇವರು ಅಶೋಕ್ ಅಂತ. ಅವರು ಅವ್ರ ತಾಯಿ ಪುರೋಹಿತರು ನಿನ್ನನ್ನು ನೋಡೋದಕ್ಕೆ ಅಂತ ಕರ್ಕೊಂಬಂದಿದ್ದಾರೆ ಅವ್ರನ್ನ. ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಒಂದು ಸರ್ತಿ ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ನನಗೇನು ಹೇಳೇ ಇಲ್ಲ. ನನಗೆ ಗೊತ್ತಿರಲಿಲ್ಲ ಪುಟ, ಸಡನ್ನಾಗಿ ಕರ್ಕೊಂಬಂದಿದ್ದಾರೆ ಪುರೋಹಿತರು. ಪುಟಿ, ಅಶೋಕ್ ಅವರು ನಿನ್ನ ಜೊತೆಗೆ ಮಾತಾಡ್ಬೇಕಂತೆ. ಕರ್ಕೊಂಡೋಗಮ್ಮ, ಮಾತಾಡ್ಕೊಂಬ. ಬಲ್ಲಿ. ನೀವು ಯಾಕೆ ಬಂದಿದ್ದೀರಾ ಅನ್ನೋದು ನನಗೆ ಗೊತ್ತಾಗೋದು ಬೇಡ. ಸುಮ್ಮನೆ ನೀವು ಇಲ್ಲಿಂದ ಹೊರಟೋದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು.
ಕಾಣ್ತಮ್ಮ? ಸಾಹೇಬ್ರೆ ಕೂತ್ಕೊಳ್ಳಿ. ತೆಗಿಯೋ ಕೈ. ಅಯ್ಯೋ ಕೂತ್ಕೊಳ್ರಿ. ಆರೋಪಿ ಕಾನೂನು ಬಾಹಿರವಾಗಿ ಅವರ ಆವರಣದೊಳಗೆ ನುಗ್ಗಿ ಅಲ್ಲಿರೋ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ದಾನೆ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಟೇಬಲ್ ಮೇಲಿರೋ ಆಶ್ರಯನ್ನು ತೆಗೆದುಕೊಂಡು ಅಲ್ಲಿದ್ದ ಟೆಲಿವಿಷನ್ ಅನ್ನು ಹೊಡೆದು ಹಾಕಿದ್ದಾನೆ. ಕೃಷ್ಣ ಬೇಡ, ಹೊಡಿಬೇಡ. ಟಿವಿ ಹೊಡೆಯೋದಕ್ಕೆ ಆಸ್ಟ್ರಾ ಬೇಕನಾ? ದಮ್ ಬೇಕಲ್ಲ? ವಿನಿ ಮುಂದೆ. ಆಮೇಲೆ ಅವನು ಅಲ್ಲಿಂದ ಬಂದು ಟೇಬಲ್ ಮೇಲಿದ್ದ ಒಂದು ಶೋ ಪೀಸ್ ಅನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಹೊಡೆದು ಹಾಕುತ್ತಾನೆ. ಬೇಡ ಕಣ್ರೋ, ಬಿಡ. ಇರಿ ಸಾಹೇಬ್ರೆ, ನೀವು ಕೊಟ್ಟಿರೋ ಕಂಪ್ಲೇಂಟ್ ಪೂರ್ತಿ ಓದಿ ಮುಗಿಸ್ಬೇಕು ತಾನೆ. ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ಓದ್ಲಿ ಇರಿ. ಬೇಡ ಕಣ್ರೋ. ಏಯ್ ಬಿಡ್ರೋ, ನೋಡೋ, 3 ಜನಕ್ಕೂ ತಕ್ಕ ಶಾಸ್ತಿ ಮಾಡ್ತೀನಿ, ಬಿಡಲ್ಲ ನಿಮ್ಮನ್ನ. ಅಷ್ಟೇ ಅಲ್ಲದೆ ಆರೋಪಿ ಡೈನಿಂಗ್ ಏರಿಯಾಗೆ ಹೋಗಿ ಅಲ್ಲಿದ್ದ ಡೈನಿಂಗ್ ಟೇಬಲ್ ಮೇಲೋ ಎಲ್ಲ ಕ್ರಾಕರಿ ವಸ್ತುಗಳನ್ನು ಪುಡಿ ಪುಡಿ ಮಾಡಿದ್ದಾನೆ. ಕೃಷ್ಣ ಬೇಡ ಬೇಡ, ನೋಡು, ಅಲ್ಲಿರೋ ವಸ್ತುಗಳೆಲ್ಲ ಮೊಮ್ಮಗ್ ಸೇರಿದ್ದು. ಹೊಡಿಬೇಡ, ಹೊಡಿಬೇಡ.